ಬನ್ನಿ ಕಾರ್ ರೆಡಿ ಆಗಿದೆ. ಏನ್ರಿ ಕಾರ ಇದು? ಒಳ್ಳೆ ಜಟ್ಕಾ ಗಾಡಿ ಇದ್ದಂಗ ಇದೆಯಲ್ರಿ. ಇದನ್ನ ಹೋಗಿ ಕಾರು ಅಂತಿದಿರಲ್ಲ, ಬೆಳಿಗ್ಗೆನೆ ಎದ್ದು ಕುಡ್ದಿದ್ ಬಂದಿದ್ದೀರೋ ಏನು? ಗೋವಿಂದ ನಾರಾಯಣ, ನಾಳೆಯಿಂದ ಬೇರೆ ಕಾರ್ಕೊಂಡು ತರಿಸ್ತೀನಿ. ನಿಮಗೆ ಯಾವ್ದು ಬೇಕೋ ಆರಿಸ್ಕೊಳ್ಳಿ. ಎಷ್ಟ್ ಕಾರ್ ತರಿಸ್ತೀರಾ? 4-5 ಕಾರ್ ತರಿಸ್ತೀನಿ ಸುಂದ್ರಣ್ಣ. 4-5? ಶನಿ ಗುರು ಎಲ್ಲ ಸರಿಯಾಗಿದಾರ ನಿಮ್ಗೆ? 108ರಲ್ಲಿ ಒಂದ್ ನಂಬರ್ ಹೇಳಿ. 108ರಲ್ಲಿ 36. ನಾಳೆಯಿಂದ ಬಂಗ್ಲೆ ಮುಂದೆ 36 ಕಾರ್ ರೆಡಿಯಾಗಿ ನಿಂತಿರ್ಬೇಕು. 36 ಕಾರ? ನೀವೇ ಹೇಳಿದ್ರಲ್ಲ ಈಗ 36 ಅಂತ. ಇವ್ರು ಹೊರಗೆ ಹೊರಟಾಗ ಇವ್ರ ಸೀರೆ ಮ್ಯಾಚ್ ಆಗುವಂತ ಕಾರು ರೆಡಿಯಾಗಿರ್ಬೇಕು, ಗೊತ್ತಾಯ್ತಾ? ಸೀರೆಗೆ ಮ್ಯಾಚ್ ಆಗೋ ಕಾರ? ನಿಮ್ಮ ಅದೃಷ್ಟಕ್ಕೆ ಇವ್ರು ಕೇಳಿರೋದು ಬರೇ ಕಾರು. ಹೆಲಿಕಾಪ್ಟರ್ ಕೇಳಿದ್ರೆ ಏನ್ ಮಾಡ್ತಿದ್ರಿ? ನಿಮ್ಮೆಲ್ಲರ ಪ್ರೀತಿ ಅಭಿಮಾನ ನೋಡಿ ನನ್ನ ಹೃದಯ ತುಂಬಿ ಬರ್ತಾ ಇದೆ. ನನ್ನಿಂದ ಏನಾಗ್ಬೇಕು ಹೇಳಿ? ತಾಯಿ, ನಾವು ಮೊದ್ಲಿಂದಲೂ ಈ ಗುಡಿಸ್ಲಲ್ಲೇ ವಾಸ ಮಾಡ್ತಾ ಇದ್ದೀವಿ. 1 ವರ್ಷದ ಹಿಂದೆ ನಿಮ್ ತಂದೆಯವರು ಇಲ್ಲಿಗೆ ಬಂದಿದ್ದಾಗ ಈ ಗುಡಿಸ್ಲನ್ನೆಲ್ಲ ತೆಗೆಸಿ ಇಲ್ಲಿ ಮನೆ ಕಟ್ಕೊಡೋಕೆ ಹೇಳಿದ್ರು. ಆದ್ರೆ ಈ ರಂಗಾಚಾರ್ರು, ಈ ಸೇಟಪ್ಪ, ಈ ಶೆಟ್ರು ಎಲ್ಲ ಸೇರ್ಕೊಂಡ್ಬಿಟ್ಟು ಈ ಜಾಗದಲ್ಲಿ ಒಂದ್ ಫ್ಯಾಕ್ಟ್ರಿ ಕಟ್ಬೇಕು ಅಂತ ಯಜಮಾನ್ರು ಕಾಗದ ಬರ್ದವ್ರೆ. ಆದಷ್ಟು ಬೇಗ ನೀವು ಜಾಗ ಖಾಲಿ ಮಾಡ್ಕೊಂಡು ಬೇರೆ ಕಡೆ ಹೋಗಿ ಅಂತ ಒಂದೇ ಸಮ ನಮ್ಮನ್ ಕಾಡಿಸ್ತಾ ಅವ್ರೆ. ತಾವು ನಮ್ಮೇಲೆ ದಯ ತೋರಿಸಿ ನಮ್ಮನ್ ಕಾಪಾಡ್ಬೇಕು ತಾಯಿ. ಜಾಗ ಖಾಲಿ ಮಾಡಿ ಅಂತ ಇವ್ರ ತಂದೆ ಕಾಗದ ಬರ್ದಿದ್ರ? ಅವ್ರು ಹಾಗೆಲ್ಲ ಬರೆಯಲ್ವಲ್ಲ? ಏನ್ ಶ್ಯಾಮ್ಲಾ? ಹೌದು, ಅವ್ರು ಹಾಗೆಲ್ಲ ಬರೆಯೋಲ್ವಲ್ಲ. ನಮ್ಮನ್ ಮಾಡಿ ಕೇಳ. ಅಯ್ಯೋ ಬೇಡ ತಾಯಿ, ನೀವ್ ಯಾಕೆ ತೊಂದರೆ ತಗೊಳ್ತೀರಾ? ಇಲ್ಲ, ಫೋನ್ ಮಾಡಿ ವಿಷಯ ತಿಳ್ಕೊಳ್ಳೇಬೇಕು. ಸುಂದ್ರಣ್ಣ, ನಮ್ಮೇಲೆ ಸ್ವಲ್ಪ ಕರುಣೆ ತೋರ್ಸೋಣ. ಏನೋ ಸ್ವಲ್ಪ ತಪ್ಪಾಗೋಯ್ತು. ಇವ್ರಿಗೆಲ್ಲ ಮನೆ ಕಟ್ಸ್ಕೊಡಿ ಅಂತ ಯಜಮಾನರು ನಮ್ಗೆ ಹೇಳಿದ್ರು. ನಾಳೆಯಿಂದನೇ ಕೆಲಸ ಶುರು ಮಾಡಿಸ್ತೀವಿ. ಸರಿ ಏನಪ್ಪಾ? ಲೇಖಂತ್ರಿಗಳ, ನೀವೆಲ್ರೂ ಸೇರಿ ಈ ಬಡಪಾಯಿಗಳಿಗೂ ಯಜಮಾನ್ರಿಗೂ ಮೋಸ ಮಾಡ್ತಿದ್ದೀರಾ. ನಿಮ್ ಚರ್ಮ ಸುಲ್ದು ಲಾಕಪ್ಪಿಗೆ ಹಾಕ್ಸಿ ಏರೋಪ್ಲೇನ್ ಹಸ್ಬಿಡ್ತೀನಿ. ಹಂಗೆಲ್ಲ ನಮ್ಮ ಮಾನ ತೆಗಿಬೇಡ ಸುಂದ್ರಣ್ಣ, ನಿನ್ ಕಾಲಕ್ ಬೀಳ್ತೀನಿ. ಕುಡಿಯೋ ನೀರಿಗೆ ತೊಂದ್ರೆ ಅಂದಿದ್ದಕ್ಕೆ ಯಜಮಾನ್ರು ಬಾವಿ ತೋಡ್ಸ್ಕೊಡ್ತೀನಿ ಅಂತ ಅಂದಿದ್ರು ಸುಂದ್ರಣ್ಣ. ಇದುವರೆಗೂ ಬಾವಿ ತೋಡ್ಸ್ಲಿಲ್ಲ. ನೀರಿಗೆ ಬಹಳ ಕಷ್ಟ ಆಗೈತೆ. 1 ಮೈಲಿ ದೂರದಿಂದ ಹೊತ್ಕೊಂಡ್ ಬರ್ಬೇಕು. ಬಾವಿ ತೋಡ್ಸಿದ ಖರ್ಚು 20,000 ಅಂತ ಲೆಕ್ಕದ ಬುಕ್ ನಲ್ಲಿ ಬರ್ದಿದ್ದೀರಲ್ಲ, ಯಾವ ಬಾವಿ ರೀ ಅದು? ಸುಳ್ಳು ಲೆಕ್ಕ ಬರ್ದು 20,000 ತಗೊಂಡೋಗಿ ಯಾವ ಬಾವಿ ಸುರಿದ್ರಿ ಹೇಳ್ರಿ? ನಮ್ಮನೆ ಬಾವಿಗೆ ಸುರಿದಿದ್ದೀನಿ, ದಯವಿಟ್ಟು ಕ್ಷಮಿಸಿ. ಇನ್ನೊಂದು ವಾರದಲ್ಲಿ ಇಲ್ಲೊಂದು ಬಾವಿ ತೋರಿಸ್ಬಿಡ್ತೀನಿ. 1 ವಾರ ಅಲ್ಲ, ನಾಳೆ ಬೆಳಿಗ್ಗೆ ಒಳಗಡೆ ಇಲ್ಲೊಂದು ಬಾವಿ ತೋರಿಸ್ಲಿಲ್ಲ ಅಂದ್ರೆ ನಿಮ್ ಗುಳಿ ತೋರಿಸ್ಬಿಡ್ತೀನಿ. ಅಯ್ಯೋ, 1 ರಾತ್ರಿ ಕಳಿಯೋದ್ರೊಳಗೆ ಬಾವಿ ಹೇಗನ್ನ ತೋರ್ಸೋದು? ಯಾಕೆ ತೋರಿಸ್ತೀರಾ? ಕೊರ್ಸಿ. ಇದು ಶಿಲಾಯುಗ ಅಲ್ಲ, ಬೋರ್ವೆಲ್ ಯುಗ. 1 ಗಂಟೆ ಒಳಗೆಲ್ಲ ಬಾವಿ ರೆಡಿ ಮಾಡ್ಬೋದು. ನೋಡ್ರಪ್ಪ, ನಾಳೆ ಬೆಳಗಾಗೋದ್ರೊಳಗೆ ಇಲ್ಲೊಂದು ಬಾವಿ ರೆಡಿ ಆಗ್ಲಿಲ್ಲ ಅಂದ್ರೆ ಎಲ್ರು ಸೇರಿ ಹಳ್ಳ ತೋಡಿ ಇವ್ರನ್ನ ಹೂತಾಕ್ಬಿಡಿ. ನೋಡ್ರಪ್ಪ, ತಗೊಳ್ಳಿ. ಇದ್ರಲ್ಲಿ 1 ಲಕ್ಷ ರೂಪಾಯಿ ಇದೆ. ಇದನ್ನ ದೀಪಾವಳಿಗೆ ಬೋನಸ್ ಅಂತ ತಿಳ್ಕೊಂಡು ಎಲ್ರು ಸಮವಾಗಿ ಹಂಚ್ಕೊಳ್ಳಿ. ಆಯ್ತು ಸುಂದರಣ್ಣ, ನಾವಿನ್ ಬರ್ತೇವೆ. ನಮಸ್ಕಾರ. ಸುಂದರಣ್ಣ ಅವ್ರಿಗೆ, ಶ್ಯಾಮಲಮ್ಮ ಅವ್ರಿಗೆ, ಸುಂದರಣ್ಣ ಅವ್ರಿಗೆ, ಶ್ಯಾಮಲಮ್ಮ ಅವ್ರಿಗೆ. ನನ್ನ ಮಗ ನಮ್ ಎಲ್ಲಾರ್ಗೂ ಹಳ್ಳ ಆಟೋಡಕ್ ಮುಂಚೆ ನಾವೇ ಅವನಿಗೊಂದು ಹಳ್ಳ ಆಟೋಡ್ಬೇಕ್ರಿ. ಹಳ್ಳ ತೋಡೋದ್ ಆಮೇಲೆ ಆಗ್ಲಿ, ಯಜಮಾನ್ರಿಗೆ ಫೋನ್ ಮಾಡಿ ಇಲ್ಲಿಗೆ ಬಂದಿರೋ ಶ್ಯಾಮಲಾ ಅನ್ನೋ ಹುಡುಗಿ ಅವ್ರ ಮಗಳು ಅಲ್ವೋ ಅನ್ನೋ ವಿಷಯ ತಿಳ್ಕೊಂಡ್ರೇನ್ರಿ? ನೀವ್ ಹೇಳಿದ ಮೇಲೆ 2 ಸಲ ಫೋನ್ ಮಾಡಿದ್ದೆ, ಯಜಮಾನ್ರು ಸಿಗಲೇ ಇಲ್ಲ. ಯಾವ್ದೋ ಊರ್ ಹೋಗಿದಾರಂತೆ. ನನಗೆ ಯಾಕೋ ಆ ಹುಡುಗಿ ಮೇಲೆ ಡೌಟ್ ಇದೆ ರೀ. ಅವಳು ಯಜಮಾನ್ರ ಮಗಳಲ್ಲ ಅಂತ ಗೊತ್ತಾದ್ರೆ ಆ ನನ್ನ ಮಗನ್ಗೊಂದು ಗತಿ ಕಾಣಿಸ್ಬೋದು. ಅದಕ್ಕೆ ಅಲ್ವಾ ನಾನಿರೋದು. ಅವನಿಗೆ ಸಾರಿ ಒಂದು ಗತಿ ಕಾಣಿಸ್ತೀನಿ. ತಗೋ, 1,000 ಇದೆ. ಹೆಂಗೆ? ಅದಾದ್ಮೇಲೆ ಇದಲ್ವಾ? ಹೌದಲ್ವಾ? ಜಾಡಿ ತುಂಬಿಸು. ಸರಿ ಅಣ್ಣ. ಈ ಸಲ ನೀನು ಬಹಳ ಬುದ್ಧಿ ಉಪಯೋಗಿಸಿ ಕೆಲಸ ಮಾಡ್ಬೇಕಪ್ಪ. ಹೋದ್ಸಲ ಮೈಗೆಲ್ಲ ಬ್ಯಾಂಡೇಜ್ ಹಾಕಿಸ್ಕೊಂಡ್ ಮಂಜಲ್ಲ, ಹಾಗಾಗಬಾರ್ದು. ಹೋದ್ ಸಾರಿದ್ ಬಿಡು, ಏನೋ ಮಾಡಕ್ ಹೋಗಿ ಏನೋ ಆಗೋಯ್ತು. ಈಗ ನೋಡು, ಮಚ್ಚು, ಕೊಡ್ಲಿ, ಹಾರೆ, ಗುದ್ಲಿ, ಪಿಕಾಸಿ, ಗರ್ಗಸ ಎಲ್ಲ ತಗೊಳ್ರು. ಅದೆಲ್ಲ ಯಾಕಪ್ಪ? ಯಾಕೆ ಅಂತೀಯಾ? ಆ ನನ್ನ ಮಗನ
ಕತ್ತರಿಸಿ ಪೀಸ್ ಪೀಸ್ ಮಾಡಿ ಮಸಾಣಕ್ ತಗೊಂಡೋಗಿ ಊಟ ಹಾಕ್ಬಿಡಕ್ಕಿಲ್ವಾ? ಅಯ್ಯೋ, ಕತ್ತರಿಸೋದು ಹೂತ್ ಹಾಕೋದು ಇಲ್ಲ ಬೇಡಪ್ಪ. ನಾವ್ ಹೇಳೋದೇನು ಅಂದ್ರೆ ಅವನ ಜೊತೆಯಲ್ಲಿ ಒಂದು ಹುಡುಗಿ ಇದ್ದಾಳೆ. ಹುಡುಗಿನ ಹಂಗೇಳು, ಅವಳನ್ನ ಒಂದೇ ಸಾರಿ ಗ್ರೇಪ ಹಂಗಂದ್ರೇನ? ಇಂಗ್ಲಿಷ್ ನಲ್ಲಿ ರೇಪ್ ಅನ್ನೋದನ್ನ ಇವ್ರ ಭಾಷೆಲಿ ಗ್ರೇಪ್ ಅಂತಾರೆ. ಕನ್ನಡದಲ್ಲಿ ದ್ರೌಪದಿ ವಸ್ತ್ರಾಪಹರಣ ಅಂತ. ಹಾಗೆಲ್ಲ ಬಟ್ಟೆ ಗಿಟ್ಟೆ ಬಿಚ್ಚಿ ಬಿಡ್ಬೇಡ ಮಹಾರಾಜ್. ಹಂಗಾರೆ ಲಾಭಕ್ಕಂತ ಗಿಲ್ಡ್ ನ್ಯಾಪ್ ಮಾಡ್ಕೊಂಡ್ ಬರ್ಲಾ? ಗಿಳ್ಳಪ್ಪು, ಅದೇ ರಾವಣ ಸೀತೆನ ಹೊತ್ಕೊಂಡೋದ್ನಲ್ಲ ಹಂಗೆ. ಅಯ್ಯೋ ಹಾಗೆಲ್ಲ ಏನು ಮಾಡ್ಬೇಡ ವೆಂಕಟಸ್ವಾಮಿ. ಅವನು ಆ ಹುಡುಗಿನ ಜಗನ್ನಾಥರಾಯರ ಮಗಳು ಅಂತ ಹೇಳ್ತಾ ಇದ್ದಾನೆ. ಮಗಳಲ್ದಿದ್ರೆ ಅವ್ರ ಅಮ್ಮ ಅಂತ ಹೇಳಿ ಬಿಡು, ನಾನ್ ಬಿಡ್ತೀನ ಒಂದೇ ಸಾರಿ ಮಲ್ಡರು. ನಿನ್ ದಮ್ಮಯ್ಯ ಅಂತೀನಿ. ಮರ್ಡರ್ ಮಾಡೋದೇನ್ ಬೇಡಪ್ಪ. ಆ ಹುಡುಗಿ ನಿಜವಾಗ್ಲೂ ಜಗನ್ನಾಥರಾಯರ ಮಗಳೇನಾ? ಅವಳ ಹೆಸರು ಶ್ಯಾಮಲಾನೇನಾ ಅನ್ನೋದನ್ನ ಬಾಯಿ ಬಿಡಿಸಿದ್ರೆ ಸಾಕು ಅಷ್ಟೇ. 4 ಬಿಗಿದ್ರೆ ಅವಳೆ ಬಾಯ್ ಬಿಡ್ತಾಳೆ ಬೋಸುಡಿ. ಅವನಿಗೇನು ಮಾಡ್ಬೇಡ ವೆಂಕಟಸ್ವಾಮಿ, ಅವನಿನ್ಲೇ ಬಾಯ್ ಬಿಡಿಸ್ಬೇಕು. ಗೊತ್ತಾಯ್ತು ಬಿಡು. ಈಗ ನನ್ನ ಮಗ ಎಲ್ಲವನ್ನ ಹೇಳು. ತಕ್ಕಳಪ್ಪ, ಊರ್ನಲ್ಲಿ ಮಳೆನೇ ಇಲ್ಲ ಅಂತ ಪಡ್ಕೊಳ್ತಾವ್ರೆ, ಇಲ್ಲಿ ಮುತ್ತಿನ ಮಳೆನೆ ಸುರಿತೈತಲ್ಲ. ಓಹೋ, ಏನ್ ವೆಂಕಟಸ್ವಾಮಿ ಇಷ್ಟು ದೂರ ಒಬ್ನೇ ಬಂದಿದ್ಯಲ್ಲ? ಒಬ್ನೇನ? ಎಲ್ರು ಬಂದ್ರ? ಯಾರು ಇವರೆಲ್ಲ? ಮರ ಕಡಿಯೋಕ್ ಬಂದಿದಾರಾ? ಮರ ಗಡಿಯಾಗ ಹೆಂಗೆ? ಇದೇ ಹುಡುಗಿಂತಾನೆ ಗ್ರೇಪ್ ಮಾಡುವಂತ ಹೇಳಿದ್ದು. ಗ್ರೇಪ್ ಅಲ್ಲಣ್ಣು, ಅವಳ ಹೆಸರು ಕೇಳ್ಬೇಕು. ಹೆಸ್ರ? ನಿನ್ನ ಹೆಸರು ಗೊತ್ತು ಬಿಡು. ನೋಡ್ ಶ್ಯಾಮಲಾ, ಆತ ವೆಂಕಟಸ್ವಾಮಿ ಅಂತ. ಅವನ ಜೊತೆ ಯಾವಾಗಲೂ ಜಾಡಿ ಇರುತ್ತೆ. ಜಾಡಿಲಿ ಬಟ್ಟಿ ಸರ ಇರುತ್ತೆ. ಅದಕ್ಕೆ ಎಲ್ರು ಆತನ ಬಟ್ಟಿ ವೆಂಕಟಸ್ವಾಮಿ ಅಂತಾರೆ. ಹೆಂಗೆ ಬಾಯ್ ಬಿಡಿಸಿದ್ದು? ಅಯ್ಯೋ, ನಿನ್ನ ಹೆಸರಲ್ಲ, ಆ ಹುಡುಗಿ ಹೆಸರು ಬಾಯಿ ಬಿಡಿಸ್ಬೇಕು. ಓ, ಇವ್ರ ಹೆಸ್ರ ಶ್ಯಾಮಲಾ ಅಂತ. ನಾವು ಬಂದಿರೋದು ಶ್ಯಾಮಲಾ ಅಲ್ಲ ಅಂತ ಹೇಳ್ಸಕ್ಕೆ. ಹೌದಾ? ಶ್ಯಾಮಲಾ ಅಲ್ಲ, ಶ್ರೀದೇವಿ, ಸರಿನಾ? ಶ್ರೀದೇವಿ? ಯಾವ ಶ್ರೀದೇವಿ? ಅಯ್ಯೋ ನಿನ್ನ, ಶ್ರೀದೇವಿ ಗೊತ್ತಿಲ್ವಾ ನಿಂಗೆ? ಪಿಕ್ಚರ್ ಬರ್ತಾಳಲ್ಲ ಆ ಶ್ರೀದೇವಿನ? ಅವಳೇ. ಬಾ ಶ್ರೀದೇವಿ. ಹೆಂಗೆ? ಅಣ್ಣೋ, ಇಲ್ಲೋಡು, ಶ್ರೀದೇವಿ ಪೋಟಾನೆ ಬೇರೆ ಹತ್ರ ಇದೆ. ಆ ಹುಡುಗಿನ ಶ್ರೀದೇವಿ ಅಂತ ಹೇಳ್ತಾನಲ್ಲ. ಏನೋ ಮಾಡಕ್ಕೋ ಏನೋ ಆಗೋಯ್ತಲ್ಲ. ಏ ಸುಂದ್ರ, ನಿತ್ಕೋ. ಈ ಮೂದೇವಿನ ಶ್ರೀದೇವಿ ಅಂತ ನನ್ನ ಹತ್ರನೇ ರೈಲ್ ಬಿಡ್ತೀಯಾ? ನೋಡಿಲಿ ಶ್ರೀದೇವಿ ಪೋಟಾನ. ಹೆಂಗೆ? ಎಲ್ಲಿ? ಅಯ್ಯೋ ಬೆಪ್ಪೆ, ಯಾವ ತಿಂಗಳದಿ ಬುಕ್ಕು? ಜನವರಿ ತಿಂಗಳದು. ಇದ್ಯಾವ ತಿಂಗಳು? ಜೂನು. ಮಂಕ್ ಬಡ್ಡಿ ಮಗನೆ, ಜನವರಿ ತಿಂಗಳು ಬುಕ್ ತಂದು ಜೂನ್ ಅಲ್ಲಿ ತೋರ್ಸ್ತಾ ಇದ್ಯಾ ಶ್ರೀದೇವಿ ಅಲ್ಲ ಅಂತ. ನಿನ್ಗೇನಾದ್ರು ಬುದ್ಧಿ ಇದೆಯಾ? ಬಾ. ಮರ್ತೋಗ್ಬಿಟ್ಟೆ. ನನ್ ಮಗನೇ, ಏನೋ ಮಾಡಕ್ಕೋ ಏನೋ ಆಗೋಯ್ತಲ್ಲ. ಅಣ್ಣ, ಅದಾದ್ಮೇಲೆ ಇದಲ್ವಾ? ಹೌದಲ್ವಾ? ಅಣ್ಣೋ, ಒಂದ್ ಐಡಿಯಾ. ಜನವರಿಲಿ ಹಿಂಗಿದ್ದಿದ್ ಶ್ರೀದೇವಿ ಜೂನ್ ಅಲ್ಲಿ ಹಿಂಗಾಗ್ಬಿಡ್ತಾಳ. ಹೌದಲ್ವಾ? ಎಲ್ಲ ನನ್ ಮಗನೇ, ನನಗೇ ಮಾಡಿಸ್ತಿದ್ಯಾ? ಲೇ ಸುಂದ್ರ, ನಿತ್ಕೋ. ಹೇಯ್, ಹಿಡ್ಕೊಳ್ರಲ್ಲ. ಹೆಂಗೆ? ತಗೊಳ್ಳಿ. ಅಯ್ಯಯ್ಯೋ, ಹೆಂಗೆ? ಏನೋ ಮಾಡಕ್ಕೋ ಏನೋ ಆಗೋಯ್ತಲ್ಲ. ಅದಾದ್ಮೇಲೆ ಇದಲ್ವಾ? ಹೌದಲ್ವಾ?
ಇವಾಗ ಹೆಂಗೆ? ಏನೋ ಮಾಡಕ್ ಹೋಗಿ ಏನೋ ಆಗೋಯ್ತಲ್ಲ. ಏನು ಆಗ್ಲಿಲ್ಲ. ಇವ್ರ ಹೆಸರನ್ನ ಶ್ಯಾಮಲಾ ಅಂತ ಹೇಳಿದ್ರೆ ಮುಗೀತು. ಆಯ್ತು. ಏಯ್, ಏನ್ರ ಅವಳ ಹೆಸರು? ಶ್ಯಾಮ್ಲಾ. ಏನ್ ಅವಳ ಹೆಸರು? ಶ್ಯಾಮ್ಲಾ. ಹೆಂಗೆ ಅದಾದ್ಮೇಲೆ ಇದಲ್ವಾ? ಇದೆಂಗೆ?